ಸರ್ಕಾರಿ ಕಾಲೇಜು ಮೇಲ್ಛಾವಣಿ ಪದರು ಕುಸಿದು 5 ವಿದ್ಯಾರ್ಥಿನಿಯರಿಗೆ ಗಾಯ. ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ. ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಹಾಗೂ ದಿವ್ಯಾ ವಿದ್ಯಾರ್ಥಿನಿಯರಿಗೆ ಗಾಯ. ಕಾಲೇಜಿನಲ್ಲಿ ಪಾಠ ಕೇಳುವಾಗಲೇ ಮೇಲ್ಛಾವಣಿ ಪದರ ಕುಸಿತ. ಮೇಲ್ಛಾವಣಿ ಪದರು ಕುಸಿಯುತ್ತಿದ್ದ ಹಾಗೆ ದಿಕ್ಕಪಾಲಾದ ವಿದ್ಯಾರ್ಥಿನಿಯರು. ಗಾಯಗೊಂಡ ವಿದ್ಯಾರ್ಥಿನಿಯರು ಜಿಮ್ಸ್ ಆಸ್ಪತ್ರೆಗೆ ದಾಖಲು. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡರಾದ ಕೃಷ್ಣರೆಡ್ಡಿ. ಒಂದು ಕಟ್ಟಡ ಇವತ್ತು ಏನು ಕುಸುಕೇನು ಬಿದ್ದಿದೆ, ಆ ಕ್ಲಾಸ್ ರೂಮ್ನಲ್ಲಿ ಇವತ್ತು ಬಹಳಷ್ಟು PU ಫಸ್ಟ್ ಇಯರ್ ಹುಡುಗಿಯರು ಕ್ಲಾಸ್ ನಡೀತಾ ಇತ್ತು. ಅದು ಮ್ಯಾಲಿಂದು ಛತ್ ಏನು ಬಿದ್ದ ಮೇಲೆ ಅದು ದೇವರೇ ಅವ್ರಿಗೆ ಕಾಪಾಡಿದಾನ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ತಾನೇ ನಾನು ಇಲ್ಲಿ ಜಿಮ್ಸ್ ಹಾಸ್ಪಿಟಲಿಗೆ ಟ್ರಾಮಾ ಕೇರಿಗೆ ನಾನು ಬಂದಿದ್ದೀನಿ. ಅವ್ರ ಕುಟುಂಬದವ್ರ ಜೊತೆ ಮತ್ತೆ ಆ ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆ ಮತ್ತೆ ಗಾಯ ಆದಂತ ಸ್ಟೂಡೆಂಟ್ಸಿಗೆ ನಾನು ಮಾತಾಡಿಸಿದೆ. ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ರು. ಒಂದು ಮಗುದು ಸ್ಪೈನ್ ಮೇಲೆ ಇಂಜೂರ್ಡ್ ಆಗಿದೆ, ಕೈ ಮೇಲೆ ಒಬ್ಬರಿಗೆ ಇಂಜೂರ್ಡ್ ಆಗಿದೆ, ತಲೆಗೆ ಒಬ್ಬರಿಗೆ ಗಾಯ ಆಗಿದೆ. ಇದು 2010ನಲ್ಲಿ ಕಟ್ಟಡ ಆಗಿದೆ ಅಂತ ಪ್ರಿನ್ಸಿಪಲ್ ಅವರು ಹೇಳ್ತಾ ಇದ್ರು. ಈಗ ತಾನೇ ಇದು ಕಟ್ಟಡ ಕರೆಕ್ಟ್ ರೀತಿಲಿ ಆಗಿಲ್ಲ ಅಂತ ಪ್ರಿನ್ಸಿಪಲ್ ಮತ್ತೆ ಕಾಲೇಜ್ ಸ್ಟಾಫ್ ಎಲ್ಲ ಬಹಳಷ್ಟು ಸಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು. ಸ್ವಲ್ಪ ಇದು ಕಟ್ಟಡ ಕರೆಕ್ಟ್ ಆಗಿಲ್ಲ, ಇದ್ರ ಮೇಲೆ ಸ್ವಲ್ಪ ಕ್ರಮ ತಗೊಂಡು ಸ್ವಲ್ಪ ಬದಲಾವಣೆ ಮಾಡ್ರಿ ಒಳ್ಳೆ ರೀತಿಲಿ. ಯಾಕಂದ್ರೆ ನಾಳೆ ಎಲ್ಲ ಸ್ಟೂಡೆಂಟ್ ಅರ್ಧ ಕೂಡ್ತಾರೆ, ನಾಳೆ ಅವರಿಗೆ ಯಾವ್ದು ರೀತಿಲಿ ಪ್ರಾಬ್ಲಮ್ಸ್ ಆಗಬೇಡ್ದಂತ ಕಾಲೇಜ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಅವರು ಹಲವಾರು ಸಲ ಹೈಯರ್ ಅಥಾರಿಟಿಗೆ ಭೇಟಿ ಆಗ ಮೇಲೆ ಯಾವುದು ರೆಸ್ಪಾನ್ಸ್ ಅಲ್ಲಿಂದ ಬಂದಿಲ್ಲ ಅಂತ ಈಗ ತಾನೇ ಚರ್ಚೆ ನಡೀತಾ ಇತ್ತು. ಈಗ ತಾನೇ ನಾನು ಸೋಷಿಯಲ್ ಮೀಡಿಯಾನಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕರು, ಈ ಕಾಲೇಜ್ ನಮ್ಮ ದಕ್ಷಿಣ ಮತಕ್ಷೇತ್ರದಾಗೆ ಬರ್ತದೆ. ಇವತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರು ಬಂದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 2016ನಲ್ಲಿ ಪ್ರಾಪರ್ ರೀತಿಲೇ ಇದು ಕಟ್ಟಡ ಆಗಿಲ್ಲ ಅಂತ ಶಾಸಕರು ಹೇಳಿಕೆ ಕೊಡ್ತಾರೆ. ಇವತ್ತು ಆ ಕುಟುಂಬದವರಿಗೆ ಯಾವ ರೀತಿಲೇ ಪರಿಹಾರ ಘೋಷಣೆ ಮಾಡಿಲ್ಲ ಶಾಸಕರು. ಇವತ್ತು ಕಾಂಟ್ರಾಕ್ಟರ್ ಯಾರು ಕಟ್ಟಡ ಮಾಡಿದ್ದಾರೆ ಅವನ್ ಬ್ಲ್ಯಾಕ್ ಲಿಸ್ಟ್ದಾಗ ಹಾಕ್ರಿ, ಅದು ಹಾಕ್ರಿ ಅಂತ ಕತಿ ಹೇಳಿ ಹೋಗಿದ್ದಾರೆ. ಇವತ್ತು ನಾನು ಶಾಸಕ ಇದ್ರೆ ಇವತ್ತು ಇಮಿಡಿಯೇಟ್ ಪರಿಹಾರ ರಿಲೀಸ್ ಮಾಡ್ತಿದ್ದ ಬಡ ಕುಟುಂಬದ ಮಕ್ಕಳಿಗೆ. ಇವತ್ತು ಏನಾಗಿದೆ ಅಂದ್ರೆ 2016ದಾಗೂ ಇವ್ರದೇ ಸರ್ಕಾರ, ಈಗ ಇದ್ದಿದ್ದನು ಇವ್ರದೇ ಸರ್ಕಾರ. ಈಗ ಇವ್ರ ಸರ್ಕಾರದಾಗ ಖಾಲಿ PU ಕಾಲೇಜ್ಗಳು, ಅಕಾಡೆಮಿಗಳು ಇವೇ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ ಅಂದ್ರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ಬಿಟ್ಟಿದೆ. ಪರ್ಸೆಂಟೇಜ್ ಹೆಚ್ಚಿಗಾಗಿ ಕ್ವಾಲಿಟಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಕಟ್ಟಡ ಏನದೆ ಬೇಗಾಗಿ ಇಮಿಡಿಯೇಟ್ ಮುರಿದಾಗಿ ಛತ್ ಬೀಳ್ತಾ ಇದೆ, ಕೆಲವು ಕಡೆ ಏನೇನೋ ಆಗಿದೆ. ಅದಕ್ಕೆ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ, ನಾನು DC ಸಾಹೇಬ್ರಿಗಾಗ್ಲಿ, ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಆಗಲಿ, ಈ ಗೌರ್ಮೆಂಟ್ ಕಾಲೇಜಸ್ ಕಲಬುರ್ಗಿ ಸಿಟಿನಲ್ಲಿದು ನಾನು ಹೇಳ್ತಾ ಇಲ್ಲ, ಇಡೀ ಕಲಬುರ್ಗಿ ಜಿಲ್ಲೆನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜ್ ಪರಿಸ್ಥಿತಿಗಳು ಪೂರಾ ಇಷ್ಟು ಹೊಲ್ಸಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಜನ ಸ್ಟೂಡೆಂಟ್ ಹೋಗಿ ಕೂಡ್ಬೇಕಂದ್ರೆ ಭಯಪಡ್ತಾ ಇದ್ದಾರೆ, ಯಾವಾಗ ಕಾಲೇಜ್ ಬೀಳ್ತದ ಸ್ಕೂಲ್ ಬೀಳ್ತದ ಅಂತ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಭಾಗದಾಗ. ಈ ಸರ್ಕಾರದಾಗ ಬಜೆಟ್ ಇಲ್ಲ, ಫಂಡ್ ಇಲ್ಲ. ಶಾಸಕರುಗಳೇ ಹೇಳ್ಕೊತಾ ಇದ್ದಾರೆ, ನಮ್ಮ ದಕ್ಷಿಣ ಮತ ಶಾಸಕರೇ ಒಂದು ಕಾರ್ಯಕ್ರಮದಾಗ ಹೇಳಿದ್ರು, ನಮ್ಮ ಹತ್ರ ಬಜೆಟ್ ಇಲ್ಲ, ಫಂಡ್ ಇಲ್ಲ ಅಂತ. ಇಂಥ ಶಾಸಕರು ಅಧಿಕಾರದಾಗ ಯಾಕೆ ಇರ್ಬೇಕಂತ ನಾನು ಕೇಳ್ತೀನಿ. ಪರಿಹಾರ ಘೋಷಣೆ ಮಾಡ್ಬೇಕಾಗಿತ್ತು ಶಾಸಕರೇ. ನಿಮ್ KKRDB ನಿಮ್ ಅಜಯ್ ಸಿಂಗ್ ಅವರೇ ಇದ್ದಾರಲ್ಲ ಚೇರ್ಮನ್, ನೀವು ಅವ್ರ ಆಪ್ತ ಧರ್ಮ್ ಸಿಂಗ್ ಸಾಹೇಬರು ಮನೆ ಮಗ ಇದ್ದಂಗೆ ನೀವು.
ಇಮಿಡಿಯೇಟ್ ನೀವು ಒಂದು 5-5 ಲಕ್ಷ ರೂಪಾಯಿ ಪಾಪ ಬಡ ಮಕ್ಕಳು PU ಕಾಲೇಜ್ ಸ್ಟೂಡೆಂಟ್ ಒಂದು ಸ್ಪೇನ್ ಅವ್ರದ್ದು ಇವತ್ತು ಬ್ಯಾಕ್ ಪೇನ್ ಒಂದು ಡ್ಯಾಮೇಜ್ ಆಗಿದೆ. ಡಾಕ್ಟರ್ ಈಗ ಕೇಳಿದೆ ನಾನು, ಮುಂದೆ ಮಗು ಫಸ್ಟ್ ಇಯರ್ ಅಂದ್ರೆ ಈಗ ಅವರು ಮುಂದೆ ಹೆಂಗ ಜೀವನ ಅವ್ರದ್ದು. ಬಡ ಕುಟುಂಬದವ್ರು ಇವತ್ತು ಗೌರ್ಮೆಂಟ್ ಸ್ಕೂಲ್ದಾಗ ಯಾರು ರೊಕ್ಕದವ್ರು ಓದ್ತಾ ಇಲ್ಲ, ಬಡ ಮಕ್ಕಳು ಓದ್ತಾ ಇದ್ದಾರೆ, ರೈತರ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಶಾಸಕರು ಅವ್ರ ಕುಟುಂಬದವ್ರಿಗೆ ಏನೇ ಪರಿಹಾರ ಘೋಷಣೆ ಮಾಡ್ಬೇಕಾಗಿತ್ತು. ಮುಂದಿನ ದಿನದಾಗ ನಾವು ಸರ್ಕಾರ ಜೊತೆ ಮಾತಾಡ್ತೋ ಅದು ಮಾತಾಡ್ತೋ ಅಂತೀವೆಲ್ಲ ಗೊಳ್ಳು ಮಾತುಗಳು ಬಿಡ್ರಿ. ಇವು ಆಗಲಾರ್ದು. ನಮ್ಮ ಭಾಗದಾಗ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಎಷ್ಟೋ ಬಡು ಮಂದಿ ಎಷ್ಟೋ ನಷ್ಟ ಮಾಡ್ಕೊಂಡ್ರೆ ಅವ್ರಿಗೆ ಎಂದು ಪರಿಹಾರ ಸಿಕ್ಕಿಲ್ಲ. ಆಕ್ಸಿಡೆಂಟ್ ಆದವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಸುಮ್ಮನೆ ಬಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನದಾಗ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ನಮ್ಮ ಕಲಬುರಗಿ ಜಿಲ್ಲೆದಾಗ ಎಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ದವ್ರು. ಅದಕ್ಕೆ ಈಗ ತಾನೇ ಪ್ರಿನ್ಸಿಪಲ್ ಆಗಲಿ ಎಲ್ಲ ಹಾಸ್ಪಿಟಲ್ ಅಥಾರಿಟಿ ಅವ್ರ ಜೊತೆ ನಾವು ಚರ್ಚೆ ಮಾಡಿದೆವು. ನೋಡೋಣ ಇವರು ಇವತ್ತು ನಾವು ವಿರೋಧ ಪಕ್ಷದವ್ರು ಮಾತಾಡಿದ್ರು ಅಂತ ಮತ್ತೆ ನಾಳೆ ಬಂದು ಶಾಸಕರು ಏನಾರ ಚೆಕ್ ಕೊಟ್ಟರೆ ಕೊಡ್ಬೋದು. ಆ ಬಡ ಕುಟುಂಬದವರಿಗೆ ಒಂದು ಸಹಾಯ ಆಗ್ತದಂತ ನಮ್ಗೊಂದು ಆಸೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.